ಎಷ್ಟು ದಿನ ಸೈಲೆಂಟ್ ಆಗಿದ್ದ ಚಾರ್ಲಿ 777 ಸಿನಿಮಾದ ಬೆಡಗಿ ಮತ್ತು ಬಿಗ್ ಬಾಸ್ 10ರ ಖ್ಯಾತಿಯ ಸಿಂಹಿಣಿ ಸಂಗೀತಾ ಶೃಂಗೇರಿ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇದುವರೆಗೂ ಹೊಸತನವಿಲ್ಲದ ಸಿನಿಮಾಗಳಿಗೆ ನೋ ಅಂತ ಇದ್ದಂತಹ ಸಂಗೀತಾ ಈಗ ಹೊಸ ಸಿನಿಮಾ ಒಂದಕ್ಕೆ ಎಸ್ ಎಂದಿದ್ದಾರೆ. ಇದೇ ಮೊದಲ ಬಾರಿಗೆ ಹಾರರ್ ಸಿನಿಮಾಗೆ ನಾಯಕಿಯಾಗ್ತಿದ್ದಾರೆ. ಭಯ ಬೀಳಿಸುವ ಈ ಸಿನಿಮಾದಲ್ಲಿ ಮುದ್ದಾದ ಹಾರರ್ ಕಥೆಯಿದ್ದು ಸಂಗೀತಾ ಶೃಂಗೇರಿ ಇದರಲ್ಲಿ ಆಪ್ತಮಿತ್ರ ಚಿತ್ರದಲ್ಲಿದ್ದ ನಟಿ ಸೌಂದರ್ಯ ಪಾತ್ರಕ್ಕೆ ಹೋಲಿಸಬಹುದಾದ ಪಾತ್ರವಿದೆಯಂತೆ. ತಮಿಳು ಹಾಗೂ ಕನ್ನಡದಲ್ಲಿ ಏಕಕಾಲಕ್ಕೆ ಶೂಟಿಂಗ್ ಆಗ್ತಾ ಇರುವ ಇದರ ಚಿತ್ರೀಕರಣ ಸದ್ದಿಲ್ಲದೆ ಶುರುವಾಗಿದೆ. ಈ ಸಿನಿಮಾಗೆ ಸಂಗೀತ ಓಕೆ ಎಂದ ಮರುದಿನವೇ ರಿಹರ್ಸಲ್ ನಡೆಸಿ 2 ದಿನಗಳಲ್ಲಿ ಹಾಡೊಂದರ ಶೂಟಿಂಗ್ ಅನ್ನು ಮುಗಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಂಗೀತಾ ಶೃಂಗೇರಿ ಮೊದಲ ಬಾರಿಗೆ ಲವರ್ ಗರ್ಲ್ ಪಾತ್ರದಲ್ಲಿ ನಟಿಸ್ತಾ ಇದ್ದೇನೆ. ಇದು ಮಹಿಳಾ ಪ್ರಧಾನ ಸಿನಿಮಾವಾಗಿದ್ದು ಇದರ ನಿರ್ಮಾಪಕರು ಪಾತ್ರಕ್ಕೆ ಅಪ್ರೋಚ್ ಮಾಡಿದ ವಿಧಾನ ಇಷ್ಟವಾಗಿ ಓಕೆ ಹೇಳಿದೆ. ಬಜೆಟ್ ಹೇಳಿದ ತಕ್ಷಣ ಬೇರೆ ಹೀರೋಯಿನ್ ಹುಡುಕುವ ಸಿನಿಮಾ ತಂಡಗಳ ನಡುವೆ ನಾನೇ ನಟಿಸಬೇಕು ಅಂತ ಬಂದ ತಂಡವಿದು. ಕನ್ನಡ ಹಾಗೂ ತಮಿಳಿನಲ್ಲಿ ನಾನೇ ನಾಯಕಿ, ಆದ್ರೆ ಕನ್ನಡದಲ್ಲಿ ಗಂಟು ಮೂಟೆ ಖ್ಯಾತಿಯ ನಿಶ್ಚಿತ್ ನನಗೆ ಜೋಡಿಯಾಗಿದ್ರೆ ತಮಿಳಿನಲ್ಲಿ ಖ್ಯಾತ ಹಾಸ್ಯ ನಟ ನಾಗೇಶ್ ನ ಮೊಮ್ಮಗ ಗಜೀಶ್ ಹೀರೋ ಆಗಿದ್ದಾರೆ. 2 ಭಾಷೆಗಳಲ್ಲಿ ಏಕಕಾಲಕ್ಕೆ ನಟಿಸುವುದೇ ನನಗಿರುವ ಚಾಲೆಂಜ್. ಚಿಕ್ಕಮಗಳೂರಿನಲ್ಲಿ ಇದರ ಶೂಟಿಂಗ್ ನಡೀತಾ ಇದೆ ಎಂದಿದ್ದಾರೆ. ಇನ್ನು ಈ ತರಹ ಹಾರರ್ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಇದು ಹಾರರ್ ಆದ್ರೂ ನನ್ನನ್ನ ವಿಕಾರವಾಗಿ ತೋರಿಸಿಲ್ಲ, ಅದೇ ಇದರ ವಿಶೇಷತೆ. ಭಯ ಮೂಡಿಸುವ ಸಿನಿಮಾದಲ್ಲೂ ನನ್ನನ್ನ ಮುದ್ದಾಗಿ ತೋರಿಸಲಿದ್ದಾರೆ. ಈ ಸಿನಿಮಾಗೆ ಒಟ್ಟು 45 ದಿನಗಳ ಶೂಟಿಂಗ್ ನಡೆಯಲಿದೆ. ರಂಗನಾಯಕಿ ATM ಸಿನಿಮಾ ಮಾಡಿರುವ ನಾರಾಯಣ್ ಈ ಚಿತ್ರ ಮಾಡ್ತಾ ಇದ್ದು ಜಗನ್ ಅಲೋಶಿಯಸ್ ನಿರ್ದೇಶನ ಮಾಡ್ತಿದ್ದಾರೆ. ವರ್ಷಾಂತ್ಯಕ್ಕೆ ಈ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಇದೆ ಅಂತ ಸಂಗೀತಾ ಶೃಂಗೇರಿ ಹೇಳಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.